Hello my dear students, welcome back to Learn Easily channel. End of Another Home Holiday by D.H. Lawrence. ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರತಕ್ಕಂತಹ ಪೊಯಮ್ ಆಗಿರುತ್ತೆ. ಈ ಒಂದು ಪೊಯಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಕನ್ನಡದಲ್ಲಿ ಡಿಸ್ಕಸ್ ಮಾಡ್ತಾ ಸಾಗೋಣ. ಎಂಡ್ ಆಫ್ ಅನದರ್ ಹೋಮ್ ಹಾಲಿಡೇ ಈ ಪದ್ಯವನ್ನು D.H. ಲಾರೆನ್ಸ್ ರವರು ಬರೆದಿರ್ತಾರೆ. ಈ ಪದ್ಯದ ಮೇನ್ ಥೀಮನ್ನು ನೋಡಿದಾಗ ನಾಸ್ಟಲ್ಜಿಯಾ ಮೀನ್ಸ್ ತಮ್ಮ ಹಳೆಯ ನೆನಪುಗಳನ್ನು ಇಲ್ಲಿ ಮೆಲುಕು ಹಾಕ್ತಾ ಇದ್ದಾರೆ. ಅವರ ಒಂದು ಚೈಲ್ಡ್ಹುಡ್ ಮೆಮೊರೀಸ್, ಅದರಲ್ಲೂ ಸಹ ಅವರು ತಮ್ಮ ತಾಯಿಯೊಂದಿಗೆ ಕಳೆದಿರ್ತಕ್ಕಂತಹ ದಿನಗಳನ್ನು ನೆನಪಿಸ್ಕೊಳ್ತಾ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಈ ಪದ್ಯದ ಲೈನ್ ಬೈ ಲೈನ್ ಡಿಸ್ಕಸ್ ಮಾಡೋಣ. ಇಲ್ಲಿ D.H. ಲಾರೆನ್ಸ್ ರವರು ಮೊದಲ ಎರಡು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ವೆನ್ ಶಲ್ ಐ ಸಿ ದ ಹಾಫ್ ಮೂನ್ ಸಿಂಕ್ ಅಗೈನ್ ಬಿಹೈಂಡ್ ದಿ ಬ್ಲ್ಯಾಕ್ ಸಿಕಮೋರ್ ಅಟ್ ದ ಎಂಡ್ ಆಫ್ ದಿ ಗಾರ್ಡನ್. ನೋಡಿ, ಈ ಸಾಲಿನಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಅವರ ಒಂದು ತೋಟ ಇದೆ, ಮನೆಯ ಒಂದು ತೋಟ. ಆ ತೋಟದಲ್ಲಿ ಒಂದು ಬ್ಲ್ಯಾಕ್ ಸಿಕಮೋರ್ ಮರ ಇದೆ. ಆ ಮರದ ಹಿಂದೆ ಚಂದ್ರನು ಮುಳುಗುವುದನ್ನು ನಾನು ಮತ್ತೆ ಯಾವಾಗ ನೋಡ್ತೇನೆ ಅಂತಕ್ಕಂಥದ್ದನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಅಂದರೆ ಕವಿ ತನ್ನ ಮನೆಯನ್ನು ತೊರೆದು ಹೋಗುವ ಒಂದು ಬಗ್ಗೆ ಯೋಚಿಸ್ತಾ ಇದ್ದಾರೆ. ಅಂದರೆ ಒಂದು ಹಾಲಿಡೇ ಮುಗಿದಿದೆ, ಆ ಹೋಮ್ ಹಾಲಿಡೇ ಮುಗಿದು ಈಗ ಅವರು ಹೊರಡ್ತಾ ಇದ್ದಾರೆ. ಆ ಬಗ್ಗೆ ಯೋಚನೆ ಮಾಡ್ತಾ ಪ್ರಕೃತಿಯೊಂದಿಗೆ ತನಗಿದ್ದ ಒಡನಾಟವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಅರ್ಧ ಚಂದ್ರ ಮುಳುಗುವುದು ಒಂದು ರೀತಿಯಲ್ಲಿ ಮನೆಯಿಂದ ದೂರ ಸರಿಯುವುದನ್ನು ಸೂಚಿಸುತ್ತೆ. ಅಂದರೆ ಕವಿ ತಾನು ಮನೆಯಲ್ಲಿದ್ದಾಗ ನೋಡಿದ ಒಂದು ಆ ದೃಶ್ಯವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅರ್ಧ ಚಂದ್ರ ಮತ್ತು ಕಪ್ಪು ಸಿಕಾಮೋರ್ ಮರದ ಹಿಂದೆ ಮುಳುಗೋದು ಆತನಿಗೆ ಆ ಒಂದು ಸೌಂದರ್ಯದ ಅನುಭವವನ್ನು ನೀಡಿತ್ತು. ಈಗ ಅದನ್ನು ಕಳೆದುಕೊಳ್ತಾ ಇದ್ದಾರೆ. ಮತ್ತೆ ತಾನು ನೋಡ್ತೇನಾ ಅಂತ ಕ್ವಶನ್ ಕೇಳ್ತಾ ದುಃಖಿತರಾಗಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ವೆನ್ ವಿಲ್ ದ ಸೆಂಟ್ ಆಫ್ ದ ಡಿಮ್ ವೈಟ್ ಫ್ಲಾಕ್ಸ್ ಕ್ರೀಪ್ ಅಪ್ ದ ವಾಲ್ ಟು ಮೀ ಆ್ಯಂಡ್ ಇನ್ ಅಟ್ ಮೈ ಓಪನ್ ವಿಂಡೋ. ಅಂದರೆ ಆ ಮರದ ಹಿಂದೆ ಆ ಒಂದು ಫ್ಲೋಕ್ಸ್ ಹೂವಿನ ಪರಿಮಳ ಇದೆ, ಅದು ಯಾವಾಗ ಈ ನನ್ನ ಮನೆಯ ಗೋಡೆಯನ್ನು ಹತ್ತಿ ತೆರೆದಿರ್ತಕ್ಕಂಥ ಕಿಟಕಿಯ ಮೂಲಕ ಒಳಗೆ ಬರುತ್ತದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಅಂದರೆ ಕವಿ ಪ್ರಕೃತಿಯ ಸೌಂದರ್ಯದ ಜೊತೆಗೆ ಮನೆಯ ವಾತಾವರಣವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಫ್ಲೋಕ್ಸ್ ಹೂವಿನ ಪರಿಮಳ ಆತನಿಗೆ ಸಿಹಿಯ ಒಂದು ನೆನಪುಗಳನ್ನು ತರುತ್ತೆ. ಆ ಫ್ಲೋಕ್ಸ್ ಹೂವಿನ ಪರಿಮಳ ಕವಿಯ ಮನೆಯ ವಾತಾವರಣವನ್ನು ನೆನಪಿಸ್ತಾ ಇದೆ. ಅವನಿಗೆ ಮನೆಯ ಮೇಲಿನ ಪ್ರೀತಿ ಹಾಗೂ ಅಲ್ಲಿನ ನೆಮ್ಮದಿಯನ್ನು ಇದು ಸೂಚಿಸ್ತಾ ಇದೆ. ಈಗ ಕವಿ ಮನೆಯಿಂದ ದೂರ ಸರಿಯುವುದನ್ನು ದುಃಖದಿಂದ ನೆನಪಿಸ್ಕೊಳ್ತಾ ಇದ್ದಾರೆ. ನಂತರದ ಸಾಲುಗಳಲ್ಲಿ, ವೈ ಈಸ್ ಇಟ್ ದ ಲಾಂಗ್ ಸ್ಲೋ ಸ್ಟ್ರೋಕ್ ಆಫ್ ದ ಮಿಡ್ ನೈಟ್ ಬೆಲ್ ಫಾಲ್ಸ್ ಅಗೇನ್ ಆ್ಯಂಡ್ ಅಗೇನ್ ಆನ್ ಮೈ ಹಾರ್ಟ್ ವಿತ್ ಅ ಹೆವಿ ರಿಪ್ರೋಚ್. ಈ ಸಾಲುಗಳು ಒಂದು ಮೀನಿಂಗನ್ನು ನೋಡಿದ್ರೆ, ಮಧ್ಯರಾತ್ರಿಯ ಒಂದು ಗಂಟೆ ನಿಧಾನವಾಗಿ ಬಡಿತಾ ಅಂತಕ್ಕಂಥದ್ದು ನನ್ನ ಹೃದಯದ ಮೇಲೆ ಮತ್ತೆ ಮತ್ತೆ ಭಾರವಾದ ಒಂದು ನಿಂದನೆಯನ್ನು ತರ್ತಾ ಇದೆ. ಅಂದರೆ ಮಧ್ಯರಾತ್ರಿಯ ಗಂಟೆಯ ಶಬ್ದ ಕವಿಗೆ ತಾನು ಮನೆಯನ್ನು ತೊರೆಯುತ್ತಿರುವುದರ ಬಗ್ಗೆ ಒಂದು ತಪ್ಪಿತಸ್ಥ ಭಾವನೆಯನ್ನು ಮೂಡಿಸ್ತಾ ಇದೆ. ಗಂಟೆಯ ನಿಧಾನದ ಬಡಿತವು ಕಾಲ ಕಳೆಯುವುದನ್ನು, ಅವನು ಮನೆಯಿಂದ ದೂರ ಸರಿಯುವುದನ್ನು ಹೇಳ್ತಾ ಇದೆ. ಇಲ್ಲಿ ಗಂಟೆಯ ಶಬ್ದ ಅಂತಕ್ಕಂಥದ್ದು ಕವಿಯ ಮನಸ್ಸಿನಲ್ಲಿ ಆತಂಕವನ್ನು ಉಂಟು ಮಾಡ್ತಾ ಇದೆ. ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸಿ ಮನೆಯನ್ನು ತೊರಿತಾ ಇದ್ದಾನೆ ಎಂಬತಕ್ಕಂಥ ಭಾವನೆಯನ್ನು ಕಾಡ್ತಾ ಇದೆ. ನಂತರದ ಸಾಲುಗಳನ್ನು ಹೇಳಿದಾಗ, ದ ಮೂನ್ ಮಿಸ್ಟ್ ಈಸ್ ಓವರ್ ದ ವಿಲೇಜ್, ಔಟ್ ಆಫ್ ದ ಮಿಸ್ಟ್ ಸ್ಪೀಕ್ಸ್ ದ ಬೆಲ್ and all the little roofs of the village bow low pitiful beseeching resigned. ಇಲ್ಲಿ ಈ ಒಂದು ಸಾಲಿನಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಹಳ್ಳಿಯ ಚಿತ್ರಣ ಮಂಜಿನಿಂದ ಆವೃತವಾಗಿದೆ. ಅದು ಅಂದರೆ ಒಂದು ಮಂಕಾದಂತಹ ದುಃಖಕರವಾದ ವಾತಾವರಣವನ್ನು ಹಳ್ಳಿಯ ಮೇಲೆ ಸೃಷ್ಟಿಸಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತು ಆ ಒಂದು ರೂಪ್ಸ್ ಎಲ್ಲವೂ ತಲೆಬಾಗಿದ್ದಾವೆ, ಶರಣಾಗತಿಯನ್ನು ಸೂಚಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲುಗಳಲ್ಲಿ ಕವಿ ಹಳ್ಳಿಯ ವಾತಾವರಣವನ್ನು ವಿವರಿಸ್ತಾ, ಅದು ಮಂಜು ಮತ್ತು ಗಂಟೆಯ ಶಬ್ದ ಅಂತಕ್ಕಂಥ ಒಂದು ನಿಗೂಢವಾದಂಥ ಒಂದು ದುಃಖಕರವಾದ ವಾತಾವರಣವನ್ನು ನೀಡ್ತಾ ಇದೆ. ಹಳ್ಳಿಯ ಛಾವಣಿಗಳು ಬಾಗುವುದು, ಇದು ಕವಿ ಮನೆಯನ್ನು ತೊರೆಯುವುದಕ್ಕೆ ಹಳ್ಳಿಯ ಜನರು ದುಃಖಿತರಾಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಾಲುಗಳು ಹೇಳ್ತಾ ಇದೆ. ಸ್ಪೀಕ್ ಯು ಮೈ ಹೋಮ್, ವಾಟ್ ಈಸ್ ಇಟ್ ಆ್ಯಂಡ್ ಡೋಂಟ್ ಡೂ ವೆಲ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ತನ್ನ ಮನೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಸ್ಪೀಕ್, ಮಾತಾಡು ನನ್ನ ಮನೆಯೇ, ನಾನು ಏನು ಸರಿಯಾಗಿ ಮಾಡಿಲ್ಲ. ಅಂದರೆ ಇಲ್ಲಿ ಕವಿ ತನ್ನ ಮನೆಯೊಂದಿಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಸರಿಯೋ ತಪ್ಪೋ ಎಂದು ಪ್ರಶ್ನಿಸ್ಕೊಳ್ತಾ ಇದ್ದಾರೆ. ಅದು ಅವರಿಗೆ ಒಂದು ಗೊಂದಲಮಯವಾದ ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಕವಿ ತನ್ನ ಮನೆಯನ್ನು ಒಂದು ವ್ಯಕ್ತಿಯಂತೆ ಭಾವಿಸಿ ಮಾತಾಡ್ತಾ ಇದ್ದಾರೆ.
ತಾನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಬಗ್ಗೆ ಅನುಮಾನವನ್ನು ಹೊಂದಿದ್ದಾರೆ. ಮನೆಯಿಂದ ದೂರ ಸರಿಯುವುದು ಸರಿಯೋ ತಪ್ಪೋ ಎಂದು ಆತ ಒಂದು ಕ್ವಶನನ್ನು ಮಾಡಿಕೊಳ್ತಾ ಇದ್ದಾರೆ. ಹೋಮ್, ಸಡನ್ಲಿ ಐ ಲವ್ ಯು ಆಸ್ ಐ ಹಿಯರ್ ದ ಶಾರ್ಪ್ ಕ್ಲೀನ್ ಟ್ರಾಟ್ ಆಫ್ ಎ ಫೋನಿ ಡಾನ್ ದ ರೋಡ್, succeeding sharp little sounds dropping into silence, clear upon the long drawn hoarseness of a train across the valley. ನೋಡಿ, ಈ ಸಾಲುಗಳಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಆ ರಸ್ತೆಯ ಒಂದು ರಸ್ತೆಯಲ್ಲಿ ಹೋಮ್ ಸಡನ್ಲಿ ಐ ಲವ್ ಆಸ್ ಐ ಹಿಯರ್ ಎ ಶಾರ್ಪ್ ಕ್ಲೀನ್ ಟ್ರಾಟ್ ಆಫ್ ಎ ಫೋನಿ ಡಾನ್ ದ ರೋಡ್. ಅಂದರೆ ಫೋನಿ ಅಂದರೆ ಒಂದು ಕುದುರೆಯ ಓಟದ ಶಬ್ದವನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಆಗ ಇದ್ದಕ್ಕಿದ್ದಂತೆ ಅದನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆ ಕಣಿವೆಯಲ್ಲಿ ಒಂದು ರೈಲಿನ ಒಂದು ಶಬ್ದವು ಆತನಿಗೆ ಕೇಳಿಸ್ತಾ ಇದೆ ಅಂತಕ್ಕಂಥದ್ದು. ಅಂದರೆ ಕವಿ ಮನೆಯಿಂದ ದೂರ ಸರಿಯುತ್ತಿರುವಾಗ ಕುದುರೆಯ ಸಪ್ಪಳ, ರೈಲಿನ ಶಬ್ದವನ್ನು ಕೇಳಿ ಅವನಿಗೆ ಮನೆಯ ಮೇಲಿನ ಪ್ರೀತಿ ಹೆಚ್ಚಾಗ್ತಾ ಇದೆ. ಅವನು ತನ್ನ ಮನೆಯನ್ನು ತೊರೆಯುವುದರ ಬಗ್ಗೆ ದುಃಖಿತರಾಗ್ತಾ ಇದ್ದಾರೆ. ಇಲ್ಲಿ ಕವಿ ಮನೆಯಿಂದ ಹೊರಡುವಾಗ ವಿವಿಧ ಶಬ್ದಗಳನ್ನು ಕೇಳಿಸ್ಕೊತಾರೆ. ಕುದುರೆಯ ಓಟದ ಸಪ್ಪಳ, ರೈಲಿನ ಶಬ್ದ ಆತನಿಗೆ ಮನೆಯ ನೆನಪುಗಳನ್ನು ತರುತ್ತೆ. ಆ ಶಬ್ದಗಳು ಆತನಿಗೆ ಮನೆ ಮೇಲಿನ ಪ್ರೀತಿಯನ್ನು ಹೆಚ್ಚಿಸ್ತಾ ಇದೆ ಮತ್ತು ಅವನು ಆ ಮನೆಯನ್ನು ತೊರೆಯುವ ಬಗ್ಗೆ ತುಂಬ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದ ಲೈಟ್ ಹ್ಯಾಸ್ ಗಾನ್ ಔಟ್ ಫ್ರಮ್ ಅಂಡರ್ ಮೈ ಮದರ್ಸ್ ಡೋರ್ ದಟ್ ಶಿ ಶುಡ್ ಲವ್ ಮೀ ಸೋ, ಶಿ ಸೋ ಲೋನ್ಲಿ ಗ್ರೇಯಿಂಗ್ ನೌ ಆ್ಯಂಡ್ ಐ ಲಿವಿಂಗ್ ಹರ್ ಬೆಂಟ್ ಆನ್ ಮೈ ಪರ್ಸ್ಯೂಟ್ಸ್. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ತನ್ನ ತಾಯಿ ಮನೆ ಬಾಗಿಲನ್ನು ತೆರೆದಾಗ ಅಲ್ಲಿಂದ ಬೆಳಕು ಹೊರಟು ಹೋಯಿತು, ಅವಳು ನನ್ನನ್ನು ತುಂಬ ಪ್ರೀತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕವಿ ತನ್ನ ತಾಯಿಯ ಪ್ರೀತಿಯನ್ನು ನೆನಪಿಸ್ಕೊಳ್ತಾ ಅವಳು ತನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ಆಶ್ಚರ್ಯ ಪಡ್ತಾರೆ. ಬೆಳಕು ಹಾರಿ ಹೋಗಿರೋದು ಒಂದು ಮನೆಯಲ್ಲಿ ಪ್ರೀತಿ ಮತ್ತು ಬೆಂಬಲ ಕಡಿಮೆ ಆಗಿರೋದನ್ನು ಇಲ್ಲಿ ಸೂಚಿಸ್ತಾ ಇದೆ. ಅಂದರೆ ಕವಿ ತನ್ನ ತಾಯಿಯ ಪ್ರೀತಿಯ ಬಗ್ಗೆ ಮಾತಾಡ್ತಾ, ತಾಯಿ ಮಲಗಿರಬಹುದು ಅಥವಾ ಬೆಳಕನ್ನು ಆರಿಸಿರಬಹುದು, ಆದರೆ ಕವಿ ತಾಯಿಯ ಪ್ರೀತಿಯನ್ನು ನೆನಪಿಸ್ಕೊಳ್ತಾರೆ. ಬೆಳಕು ಹಾರಿ ಹೋಗಿರೋದು ಕವಿಗೆ ದುಃಖವನ್ನು ಉಂಟು ಮಾಡ್ತಾ ಇದೆ. ಏಕೆಂದರೆ ಆತ ಮನೆಯಿಂದ ದೂರ ಹೊರಡೆಗೆ ಹೋಗ್ತಾ ಇದ್ದಾನೆ. ಆ ಹಾಲಿಡೇಸನ್ನು ಮುಗಿಸಿ ಮನೆಯಿಂದ ಹೊರಡ್ತಾ ಇದ್ದಾರೆ. ಸೊ ಲೋನ್ಲಿ ಗ್ರೇಯಿಂಗ್ ನೌ ಆ್ಯಂಡ್ ಐ ಲಿವಿಂಗ್ ಹರ್ ಬೆಂಟ್ ಆನ್ ಮೈ ಪರ್ಸ್ಯೂಟ್ಸ್. ಈಗ ಆಕೆ ಒಂಟಿಯಾಗಿರ್ತಾಳೆ, ವಯಸ್ಸಾಗಿದ್ದಾಳೆ, ನಾನು ಅವಳನ್ನು ಬಿಟ್ಟು ನನ್ನ ಗುರಿಗಳನ್ನು ಸಾಧಿಸಲು ಹೊರಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಕವಿ ತನ್ನ ತಾಯಿಯ ಬಗ್ಗೆ ಚಿಂತಿತನಾಗಿದ್ದಾನೆ. ಅವಳು ಒಂಟಿಯಾಗಿದ್ದಾಳೆ, ಅವಳಿಗೆ ವಯಸ್ಸಾಗಿದೆ. ಅವನು ತನ್ನ ಸ್ವಂತ ಒಂದು ಗುರಿಗಳನ್ನು ಸಾಧನೆ ಮಾಡೋಕ್ಕೋಸ್ಕರ ಆತ ಇಲ್ಲಿಂದ ಹೋಗ್ತಾ ಇದ್ದಾನೆ. ಇದು ಕೂಡ ಆತನ ಮನಸ್ಸಿನಲ್ಲಿ ಒಂದು ತಪ್ಪಿತಸ್ಥ ಭಾವನೆಯನ್ನು ಉಂಟು ಮಾಡ್ತಾ ಇದೆ, ತನ್ನ ತಾಯಿಯನ್ನು ಅಗಲ್ತಾ ಇರೋದು. ಅಂದರೆ ತಾಯಿಯ ಬಗ್ಗೆ ಆತ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕೆಂದರೆ ಆಕೆಗೆ ವಯಸ್ಸಾಗಿದೆ, ಒಂಟಿಯಾಗಿದ್ದಾಳೆ, ತನ್ನ ಸ್ವಂತ ಗುರಿಗಳನ್ನು ಹೊಂದೋಕ್ಕೋಸ್ಕರ ಆ ತಾಯಿಯನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೇನೆ ಅಂತಕ್ಕಂತಹದ್ದನ್ನು ಇಲ್ಲಿ ಕೇಳ್ತಾ ಒಂದು ಪ್ರಶ್ನೆಯನ್ನು ತನ್ನ ಮನಸ್ಸಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಲವ್ ಈಸ್ ದ ಗ್ರೇಟ್ ಆಸ್ಕರ್, ದ ಸನ್ ಆ್ಯಂಡ್ ದ ರೈನ್ ಡು ನಾಟ್ ಆಸ್ಕ್ ದ ಸೀಕ್ರೆಟ್ ಆಫ್ ದ ಟೈಮ್ ವೆನ್ ದ ಗ್ರೈನ್ ಸ್ಟ್ರಗಲ್ಸ್ ಡೌನ್ ಇನ್ ದ ಡಾರ್ಕ್. ಇಲ್ಲಿ ಪ್ರೀತಿ ಯಾವಾಗಲೂ ಬೇಡಿಕೆಗಳನ್ನು ಇಡುತ್ತೆ. ಸೂರ್ಯ ಮತ್ತು ಮಳೆಯು ಆ ಧಾನ್ಯವನ್ನು ಬೆಳೆಯುವಾಗ ಯಾವುದೇ ಪ್ರಶ್ನೆಗಳನ್ನು ಕೇಳೋದಿಲ್ಲ, ಆದರೆ ಪ್ರೀತಿ ಹಾಗಲ್ಲ. ಪ್ರೀತಿ ನಿರಂತರವಾಗಿ ಏನಾದರೂ ಕೇಳ್ತಾನೇ ಇರುತ್ತೆ ಅಂತಕ್ಕಂಥ ಒಂದು ಸಮಯದ ರಹಸ್ಯದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕವಿ ಪ್ರೀತಿಯ ಸ್ವರೂಪವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಪ್ರೀತಿ ಯಾವಾಗಲೂ ಒಂದು ನಿರೀಕ್ಷೆಗಳನ್ನು ಹೊಂದಿರುತ್ತೆ, ಏನಾದರೂ ಅದು ಕೇಳ್ತಾ ಇರುತ್ತೆ. ಆದರೆ ಸೂರ್ಯ ಮತ್ತು ಮಳೆ ಅಂತಕ್ಕಂಥವು ಧಾನ್ಯಗಳನ್ನು ಬೆಳೆಯಲು ಸಹಾಯ ಮಾಡುತ್ತೆ, ಆದರೆ ಅವು ಯಾವುದೇ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಆದರೆ ಈ ಪ್ರೀತಿ ಅನ್ನೋದು ಹಾಗಲ್ಲ, ಇದು ನಿರಂತರವಾಗಿ ಏನಾದರೂ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರುತ್ತೆ, ಏನನ್ನಾದರೂ ಬಯಸ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ D.H. ಲಾರೆನ್ಸ್ ಅವರು ಹೇಳ್ತಾರೆ, ದ ಮೂನ್ ವಾಕ್ಸ್ ಅರ್ ಲೋನ್ಲಿ ವೇ ವಿತೌಟ್ ಆಂಗ್ವಿಶ್ ಬಿಕಾಸ್ ನೋ ಒನ್ ಗ್ರೀವ್ಸ್ ಓವರ್ ಹರ್ ಡಿಪಾರ್ಚರ್ ಫಾರ್ ಎವರ್ ಬೈ ಮೈ ಶೋಲ್ಡರ್ ಪಿಟಿಫುಲ್ ಲವ್ ವಿಲ್ ಲಿಂಗರ್ ಕ್ರೌಚಿಂಗ್ ಆಸ್ ಅ ಲಿಟಲ್ ಹೌಸಸ್ ಕ್ರೌಚ್ ಅಂಡರ್ ದ ಮಿಸ್ಟ್ ವೆನ್ ಐ ಟರ್ನ್. ಈ ಸಾಲುಗಳಲ್ಲಿ ಅರ್ಥ ನೋಡೋದಾದರೆ, ಚಂದ್ರನು ಒಂಟಿಯಾಗಿ ದಾರಿಯಲ್ಲಿ ನೋವಿಲ್ಲದೆ ನಡೀತಾನೆ, ಏಕೆಂದರೆ ಯಾರು ಅವಳು ಹೋದಾಗ ದುಃಖಿಸೋದಿಲ್ಲ. ನನ್ನ ಭುಜದ ಮೇಲೆ ಸದಾಕಾಲ ಕರುಣಾಜನಕ ಪ್ರೀತಿ ನೆರಳಿನಂತೆ ಇರುತ್ತೆ. ನಾನು ತಿರುಗಿದಾಗ ಮಂಜು ಸಣ್ಣ ಆ ಮನೆಗಳ ಅವಿತುಕೊಂಡಂತೆ ಕಾಣ್ತಾ ಇರುತ್ತೆ. ಅಂದರೆ ಚಂದ್ರನು ಒಂಟಿಯಾಗಿ ತನ್ನ ದಾರಿಯಲ್ಲಿ ನಡೀತಾನೆ, ಅವನು ಹೊರಟು ಹೋಗೋದು ಯಾರಿಗೂ ದುಃಖವನ್ನು ಉಂಟು ಮಾಡೋದಿಲ್ಲ. ಆದರೆ ಕವಿ ತನ್ನ ಪ್ರೀತಿ ಅವನನ್ನು ಬಿಟ್ಟು ಹೋಗುವುದಿಲ್ಲ, ಅದು ಮಂಜಿನಲ್ಲಿ ಅವಿತುಕೊಂಡಿರುವ ಸಣ್ಣ ಮನೆಗಳಂತೆ ಅವನನ್ನು ಹಿಂಬಾಲಿಸುತ್ತೆ. ಅಂದರೆ ಇಲ್ಲಿ ಕವಿ ಚಂದ್ರನ ಒಂಟಿತನವನ್ನು ಹೇಳ್ತಾ ಇದ್ದಾರೆ, ತನ್ನ ಪ್ರೀತಿಯ ನಿರಂತರ ಉಪಸ್ಥಿತಿಯ ಬಗ್ಗೆ ಹೋಲಿಸ್ತಾ ಇದ್ದಾರೆ. ಚಂದ್ರ ಒಂಟಿಯಾಗಿ ಸಾಗಿದ್ರು ಅವನು ಹೊರಟು ಹೋದರೂ ಯಾರಿಗೂ ದುಃಖವನ್ನು ಉಂಟು ಮಾಡಲ್ಲ. ಆದರೆ ಕವಿಯ ಪ್ರೀತಿ ಅವನನ್ನು ಎಂದಿಗೂ ಬಿಟ್ಟು ಹೋಗೋದಿಲ್ಲ, ಅದು ಮಂಜಿನ
ಅಡಿಯಲ್ಲಿ ಅವಿತುಕೊಂಡಿರುವ ಒಂದು ಸಣ್ಣ ಮನೆಗಳಂತೆ ಆತನನ್ನು ಹಿಂಬಾಲಿಸುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಫಾರ್ ಎವರ್ ಔಟ್ ಆಫ್ ದ ಮಿಸ್ಟ್ ದ ಚರ್ಚ್ ಲಿಫ್ಟ್ಸ್ ಅಪ್ ರಿಪ್ರೋಚ್ಫುಲ್ ಫಿಂಗರ್ ಪಾಯಿಂಟಿಂಗ್ ಮೈ ಐಸ್ ಇನ್ ರೆಚ್ ಡಿಫಿಯನ್ಸ್ ವೇರ್ ಲವ್ ಹೈಡ್ಸ್ ಅವರ್ ಫೇಸ್ ಟು ಮೋರ್ನ್. ಇಲ್ಲಿ ಕವಿ ಚರ್ಚ್ ಅನ್ನು ನಿಂದಿಸುವಂತೆ ಕಾಣ್ತಾ ಇದೆ. ಅಂದರೆ ಪ್ರೀತಿಯು ದುಃಖದಿಂದ ಮುಖವನ್ನು ಮುಚ್ಚಿಕೊಳ್ಳುತ್ತದೆ. ಕವಿ ತನ್ನ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಮತ್ತು ಪ್ರೀತಿಯನ್ನು ನೋಯಿಸಿದ್ದಾನೆ ಎಂಬ ಭಾವನೆ ಅವನನ್ನು ಇಲ್ಲಿ ಕಾಡ್ತಾ ಇದೆ ಅಂತಕ್ಕಂಥದ್ದು ಈ ಸಾಲಿನಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು. ಅಂದರೆ ಇಲ್ಲಿ ಚರ್ಚ್ ಒಂದು ನಿಂದನೆ ಸಂಕೇತವಾಗಿ ಬಳಸಿದ್ದಾರೆ. ಇದು ಕವಿ ತಪ್ಪಿತಸ್ಥ ಭಾವನೆಯನ್ನು ಪ್ರತಿನಿಧಿ ಮಾಡ್ತಾ ಇದೆ. ಈ ಪ್ರೀತಿ ಅಂತಕ್ಕಂಥದ್ದು ದುಃಖದಿಂದ ಮುಖವನ್ನು ಮುಚ್ಚಿಕೊಂಡಿದೆ. ಕವಿ ತನ್ನ ಪ್ರೀತಿಯನ್ನು ನೋಯಿಸಿದ್ದಾನೆ ಎನ್ನುವುದನ್ನು ಇಲ್ಲಿ ಸೂಚಿಸ್ತಾ ಇದೆ. ಕವಿ ತನ್ನ ಒಂದು ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಂದರೆ ಆ ಮನೆಯನ್ನು ಬಿಟ್ಟು ಹೋಗ್ತಾ ಇರೋದರ ಒಂದು ನಿರ್ಧಾರದ ಬಗ್ಗೆ ಈ ಪಶ್ಚಾತ್ತಾಪದ ಭಾವನೆಯನ್ನು ಈ ಸಾಲಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೋ ಬಟ್ ದ ರೈನ್ ಕ್ರೀಪ್ಸ್ ಡೌನ್ ಟು ವೆಟ್ ದ ಗ್ರೈನ್ ದ ಸ್ಟ್ರಗಲ್ಸ್ ಅಲೋನ್ ಇನ್ ದ ಡಾರ್ಕ್ ಆ್ಯಂಡ್ ಆಸ್ಕಿಂಗ್ ನಥಿಂಗ್ ಪೇಷಂಟ್ಲಿ ಸ್ಟೀಲ್ಸ್ ಬ್ಯಾಕ್ ಅಗೇನ್. ಆದರೆ ಇಲ್ಲಿ ಮಳೆಯು ಕತ್ತಲೆಯಲ್ಲಿ ಒಂಟಿಯಾಗಿ ಹೋರಾಡುವ ಆ ಒಂದು ನೆನಪನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಏನೋ ಕಳೆದುಕೊಂಡಿರ್ತಕ್ಕಂಥ ತಾಳ್ಮೆಯಿಂದ ಕಳೆದು ಹೋಗಿರ್ತಕ್ಕಂಥದ್ರ ಭಾವನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪೇಷಂಟ್ಲಿ ತಾಳ್ಮೆಯಿಂದ ಸ್ಟೀಲ್ಸ್ ಬ್ಯಾಕಿಗೆ ಮತ್ತೆ ಕಳ್ಕೊಳ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಮಳೆ ಧಾನ್ಯಕ್ಕೆ ಸಹಾಯ ಮಾಡಲು ಬರುತ್ತೆ ಮತ್ತು ಏನನ್ನೋ ನಿರೀಕ್ಷಿಸದೆ ಹಿಂತಿರುಗುತ್ತದೆ. ಇದು ನಿಸ್ವಾರ್ಥ ಪ್ರೀತಿಯನ್ನು ಸೂಚಿಸ್ತದೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳ್ತಾರೆ. ಜೊತೆಗೆ ಇಲ್ಲಿ ಮಳೆ ಅಂತಕ್ಕಂಥದ್ದು ನಿಸ್ವಾರ್ಥ ಪ್ರೀತಿಯ ಸಂಕೇತವಾಗಿದೆ. ಮಳೆಯು ಒಂದು ಧಾನ್ಯ ಬೆಳೆಯೋದಕ್ಕೆ ಬೆಳೆ ಬೆಳೆಯೋದಕ್ಕೆ ಬರುತ್ತೆ. ಅದು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಆ ಮಳೆ ಹಿಂತಿರುಗುತ್ತೆ. ಕವಿ ತಾನು ನೀಡಲು ಅಥವಾ ಕಷ್ಟಪಡುವ ಪ್ರೀತಿಯನ್ನು ಮಳೆಯ ಒಂದುಗೆ ಹೋಲಿಸ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ದ ಮೂನ್ ಸೆಟ್ಸ್ ಫೋರ್ತ್ ಓ ನೈಟ್ಸ್ ಟು ವಾಕ್ ದ ಲೋನ್ಲಿ ಡಸ್ಕಿ ಹೈಟ್ಸ್ ಸೆರೆನ್ಲಿ ವಿತ್ ಸ್ಟೆಪ್ಸ್ ಸ್ವೇರ್ವಿಂಗ್. ನೋಡಿ ಇಲ್ಲಿ ಒಂದು ಚಂದ್ರನು ಏಕಾಂಗಿಯಾಗಿ ತನ್ನ ದಾರಿಯಲ್ಲಿ ನಡೀತಾನೆ. ಮೂನ್ ಸೆಟ್ಸ್ ಫೋರ್ತ್ ಓ ನೈಟ್ಸ್ ವಾಕ್ಸ್ ಲೋನ್ಲಿ. ಅಂದರೆ ಇಲ್ಲಿ ಚಂದ್ರನು ಏಕಾಂಗಿಯಾಗಿ ನಡೀತಾನೆ. ಯಾವುದೇ ಅಡೆತಡೆ ಇಲ್ಲದೆ ದುಃಖವಿಲ್ಲದೆ ಆತ ಏನು ಮಾಡ್ತಾನೆ ನಡೀತಾನೆ. ಇದು ಕವಿ ತಲುಪಲು ಪ್ರಯತ್ನಿಸುತ್ತಿರುವ ಒಂದು ರೀತಿಯ ಸ್ವಾತಂತ್ರ್ಯ ಮತ್ತು ಶಾಂತತೆಯನ್ನು ಸೂಚಿಸ್ತಾ ಇದೆ. ಅಂದರೆ ಕವಿ ಚಂದ್ರನ ಏಕಾಂತ ಪ್ರಯಾಣವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಚಂದ್ರನಿಗೆ ಯಾವುದೇ ಅಡೆತಡೆ ಇಲ್ಲ, ದುಃಖವಿಲ್ಲದೆ ತನ್ನ ದಾರಿಯಲ್ಲಿ ನಡೀತಾನೆ. ಹಾಗೆ ಕವಿ ತಾನು ತಲುಪಲು ಪ್ರಯತ್ನಿಸುತ್ತಿರ್ತಕ್ಕಂಥ ಸ್ವಾತಂತ್ರ್ಯ ಮತ್ತು ಶಾಂತತೆಯನ್ನು ಇಲ್ಲಿ ಚಂದ್ರನಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ನಂತರ ಸಾಲುಗಳಲ್ಲಿ ಹೇಳ್ತಾರೆ, ಪರ್ಸ್ಯೂಡ್ ಬೈ ನೋ ಸೈ ಆಫ್ ಬೆರೋವ್ಮೆಂಟ್, ನೋ ಟಿಯರ್ಸ್ ಆಫ್ ಲವ್ ಅನ್ಎವರಿಂಗ್ ಹರ್ ಕಾನ್ಸ್ಟಾಂಟ್ ಟ್ರೆಡ್, ವೈಲ್ ಎವರ್ ಅಟ್ ಮೈ ಸೈಡ್ ಫ್ರೇಲ್ ಆ್ಯಂಡ್ ಸ್ಯಾಡ್, ದ ಗ್ರೇ ಬೌಡ್ ಹೆಡ್, ದ ಬೆಗರ್ ವುಮೆನ್, ದ ಯಾರ್ನಿಂಗ್ ಐಡ್, ಇನ್ಎಕ್ಸೋರಬಲ್ ಲವ್ ಗೋಸ್ ಲ್ಯಾಗಿಂಗ್. ನೋಡಿ, ಈ ಸಾಲುಗಳು ಸಾಲಿನ ಒಂದು ಅರ್ಥ ನೋಡಿದ್ರೆ ಯಾವುದೇ ನಷ್ಟವಿಲ್ಲದೆ ನಿಟ್ಟುಸಿರು ಅವಳನ್ನು ಹಿಂಬಾಲಿಸ್ತಾ ಇದೆ. ಪ್ರೀತಿಯ ಕಣ್ಣೀರು ಸ್ಥಿರವಾದ ನಡಿಗೆಯನ್ನು ದುರ್ಬಲಗೊಳಿಸೋದಿಲ್ಲ. ಆದರೆ ತನ್ನ ಪಕ್ಕದಲ್ಲಿ ದುರ್ಬಲ ಮತ್ತು ದುಃಖಿತಳಾದ ಬಾಗಿದ ತಲೆಯೊಂದಿಗೆ ಒಬ್ಬ ಭಿಕ್ಷುಕಿ ಹಂಬಲಿಸುವ ಕಣ್ಣುಗಳು ಅನಂತ ಪ್ರೀತಿಯಿಂದ ಕುಂಟುತ್ತಾ ಸಾಗ್ತಾ ಇದೆ. ಅಂದರೆ ಇಲ್ಲಿ ಚಂದ್ರನ ಪ್ರೀತಿಯಿಂದ ಮುಕ್ತನಾಗಿದ್ದೇನೆ, ಆದರೆ ಕವಿ ಪ್ರೀತಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಪ್ರೀತಿಯು ಅವನನ್ನು ಹಿಂಬಾಲಿಸ್ತಾ ಇದೆ, ದುಃಖ ಮತ್ತು ಬೇಡಿಕೆಯ ಒಂದು ಸಂಕೇತವಾಗಿದೆ ಅಂತ. ಅಂದರೆ ಈ ಸಾಲಲ್ಲಿ ಕವಿ ಚಂದ್ರನ ಸ್ವಾತಂತ್ರ್ಯವನ್ನು ಮತ್ತು ತನ್ನ ಪ್ರೀತಿಯ ಬಂಧನವನ್ನು ಹೋಲಿಸ್ತಾ ಇದ್ದಾರೆ. ಚಂದ್ರನು ಪ್ರೀತಿಯಿಂದ ಮುಕ್ತನಾಗಿದ್ದಾನೆ ಅಂತ. ಆದರೆ ಕವಿ ಪ್ರೀತಿಯಿಂದ ಮುಕ್ತನಾಗಿಲ್ಲ, ಆತ ಬಂಧಿಸಲ್ಪಟ್ಟಿದೆ. ಪ್ರೀತಿ ಅವನನ್ನು ಹಿಂಬಾಲಿಸ್ತಾನೇ ಇದೆ. ಅದು ದುಃಖ ಮತ್ತು ಬೇಡಿಕೆಗಳ ಒಂದು ಸಂಕೇತವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದ ವೈಲ್ಡ್ ಯಂಗ್ ಹೈಪರ್ glancing distraught with a strange new knocking of life at her side, runs seeking a loneliness. ಈ ಸಾಲಲ್ಲಿ ಹೇಳ್ತಾ ಇರತಕ್ಕಂಥದ್ದು ಒಂದು ಹಸು ಹೊಸ ಜೀವನದ ಸಂಕೇತವಾಗಿದೆ, ಆದರೆ ಅದು ಏಕಾಂತವನ್ನು ಬಯಸುತ್ತೆ. ಇದು ಪ್ರೀತಿಯ ಸಂಕೀರ್ಣ ಸ್ವರೂಪವನ್ನು, ಪ್ರತ್ಯೇಕತೆ, ಬಯಕೆಯನ್ನು ಸೂಚಿಸ್ತಾ ಇದೆ. ಈ ಸಾಲುಗಳಲ್ಲಿ ಹೇಳಲು ಹೊರಟಿರ್ತಕ್ಕಂಥ ಒಂದು ಕಾಡು, ವೈಲ್ಡ್ ಯಂಗ್ ಹೈಪರ್, ಒಂದು ಕಾಡು ಹಸು, ಅದು ನಡೀತಾ ಇದೆ. ತನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಹೊಸ ಬಡಿತದೊಂದಿಗೆ ಏಕಾಂತವನ್ನು ಹುಡುಕುತ್ತಾ ಓಡಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಹಸುವನ್ನು ಪ್ರೀತಿಯ ಸಂಕೇತವಾಗಿ ಇಲ್ಲಿ ಕವಿ ಬಳಸಿದ್ದಾರೆ. ಹಸು ಹೊಸ ಜೀವನವನ್ನು ಹೊತ್ತಿದ್ದರೂ ಅದು ಏಕಾಂತವನ್ನು ಬಯಸುತ್ತೆ. ಇದು ಪ್ರೀತಿಯ ಸಂಕೀರ್ಣವಾದದ್ದು, ಕೆಲವೊಮ್ಮೆ ಪ್ರತ್ಯೇಕತೆಯನ್ನು ಬಯಸುತ್ತದೆ ಅಂತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ನಂತರ ಸಾಲುಗಳಲ್ಲಿ ಹೇಳ್ತಾರೆ, ದ ಲಿಟಲ್ ಗ್ರೇನ್ ಡ್ರಾವ್ಸ್ ಡೌನ್ ದ ಅರ್ತ್ ಟು ಹೈಡ್, ನೇ ಈವನ್ ದ ಸ್ಲಂಬರಸ್ ಎಗ್
as it labors under the shell patiently to divide and self-divide, asks to be hidden and wishes nothing to tell. ನೋಡಿ, ಇಲ್ಲಿ ಈ ಸಾಲುಗಳಲ್ಲಿ ಕವಿ ಹೇಳಲು ಹೊರಟಿರ್ತಕ್ಕಂಥದ್ದು ಧಾನ್ಯ ಮತ್ತು ಮೊಟ್ಟೆಗಳನ್ನು ಉದಾಹರಣೆಯಾಗಿ ನೀಡ್ತಾ ಹೇಳ್ತಾ ಇದ್ದಾರೆ. ಪ್ರತ್ಯೇಕತೆಯ ಬಯಕೆಯು ಪ್ರಕೃತಿಯಲ್ಲಿ ಸಹಜವಾಗಿದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಧಾನ್ಯವು ಮಣ್ಣಿನಲ್ಲಿ ಹುದುಗಿಕೊಳ್ಳುತ್ತದೆ, ಆದರೆ ಮೊಟ್ಟೆ ಚಿಪ್ಪಿನ ಒಳಗೆ ಇರುತ್ತೆ. ಇವೆರಡು ಪ್ರತ್ಯೇಕವಾಗಿರಲು ಬಯಸ್ತವೆ. ಇವು ಪ್ರೀತಿಯ ಬಯಕೆಗೆ ತದ್ವಿರುದ್ಧವಾಗಿದೆ ಅಂತಕ್ಕಂಥದ್ದು ಈ ಸಾಲುಗಳ ಅರ್ಥವಾಗಿರುತ್ತೆ. ನಂತರ ಬಟ್ ವೆನ್ ಐ ಡ್ರಾ ದ ಸ್ಕ್ಯಾಂಟ್ಲಿ ಕ್ಲಾಕ್ ಆಫ್ ಸೈಲೆನ್ಸ್ ಓವರ್ ಮೈ ಐಸ್, ಪಿಟಿಯಸ್ ಲವ್ ಕಮ್ಸ್ ಪೇರಿಂಗ್ ಅಂಡರ್ ದ ಹುಡ್. ಇಲ್ಲಿ ಕವಿ ಮೌನವಾಗಿರಲು ಪ್ರಯತ್ನಿಸಿದಾಗ ಪ್ರೀತಿಯು ಅವನನ್ನು ಡಿಸ್ಟರ್ಬ್ ಮಾಡ್ತಾನೆ ಇದೆ, ತೊಂದರೆಗೊಳಗೊಳಿಸ್ತಾ ಇದೆ. ಪ್ರೀತಿಯು ಅವನನ್ನು ಬಿಟ್ಟು ಹೋಗಲು ಬಿಡ್ತಾ ಇಲ್ಲ. ಅಂದರೆ ಇಲ್ಲಿ ಕವಿ ಮೌನವಾಗಿರಲು ಪ್ರಯತ್ನಿಸ್ತಾ ಇದ್ದಾನೆ, ಆದರೆ ಪ್ರೀತಿ ಅವನನ್ನು ಬಿಡ್ತಾ ಇಲ್ಲ. ಪ್ರೀತಿ ಅವನನ್ನು ಹಿಂಬಾಲಿಸ್ತಲೇ ಇದೆ, ಅವನನ್ನು ತೊಂದರೆಗೊಳಿಸ್ತಾ ಇದೆ. ಅಂದರೆ ಆ ಮನೆಯ ನೆನಪುಗಳು ಆತನನ್ನು ಬಿಡ್ತಾ ಇಲ್ಲ, ಆ ಪ್ರೀತಿ ಆತನನ್ನು ಬಿಡದೆ ಹಿಂಬಾಲಿಸ್ತಾ ಇದೆ. ಟಚಸ್ ದ ಕ್ಲಾಸ್ಪ್ ವಿತ್ ಟ್ರೆಂಬ್ಲಿಂಗ್ ಫಿಂಗರ್ಸ್ ಆ್ಯಂಡ್ ಟ್ರೈಸ್ ಟು ಪುಟ್ ಹರ್ ಇಯರ್ ಟು ದ ಪೇನ್ಫುಲ್ ಸಾಬ್ ಆಫ್ ಮೈ ಬ್ಲಡ್. ಅಂದರೆ ಪ್ರೀತಿಯು ಕವಿಯ ನೋವನ್ನು ಅನುಭವಿಸಲು ಪ್ರಯತ್ನಿಸ್ತಾ ಇದೆ. ಪ್ರೀತಿಯು ಕವಿಯ ಭಾವನೆಗಳೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸ್ತಾ ಇದೆ. ಈ ಪ್ರೀತಿ ಅಂತಕ್ಕಂಥದ್ದು ಕವಿಯ ನೋವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಪ್ರೀತಿಯು ಕವಿಯ ದುಃಖವನ್ನು, ಸಂಕಟವನ್ನು ಅನುಭವಿಸಲು ಅದು ಪ್ರಯತ್ನಿಸ್ತಾ ಇದೆ. ಇಲ್ಲಿ ನಂತರ ಸಾಲಲ್ಲಿ ಹೇಳ್ತಾರೆ, ವೈಲ್ ಆರ್ ಟಿಯರ್ಸ್ ಸೋಕ್ ಥ್ರೂ ಟು ಮೈ ಬ್ರೆಸ್ಟ್ ವೇರ್ ದೇ ಬರ್ನ್ ಆ್ಯಂಡ್ ಕರ್ಟೀರಿಯಸ್, ದ ಮೂನ್ ಲೈಸ್ ಬ್ಯಾಕ್ ಆ್ಯಂಡ್ ರೆಡನ್ಸ್ ಇನ್ ದ ವ್ಯಾಲಿ ಆಫ್ ಕಾರ್ನ್ ಕ್ರೇಕ್ ಕಾಲ್ಸ್ ಮೊನೊಟನಸ್ಲಿ. ಇಲ್ಲಿ ಅವಳ ಕಣ್ಣೀರು ನನ್ನ ಎದೆಯವರೆಗೂ ಒಂದು ನೆನಪನ್ನು ನೀಡ್ತಾ ಇದೆ. ಅವು ಅಲ್ಲಿ ಸುಡುತ್ತೆ ಮತ್ತು ಕಾಯಿಸ್ತಾ ಇದೆ, ನನ್ನ ಎದೆಯನ್ನು ಅವು ಬರ್ನ್ ಮಾಡ್ತಾ ಇದೆ. ಅಂದರೆ ಆ ತಾಯಿಯ ಪ್ರೀತಿ ಕಣ್ಣೀರು ಕವಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಆ ತಾಯಿಯ ಪ್ರೀತಿ ಕವಿಗೆ ಸಮಾಧಾನವನ್ನು ನೀಡುವ ಬದಲು ಆತನನ್ನು ನೋಯಿಸ್ತಾ ಇದೆ ಅಂತ. ಆ ತಾಯಿಯ ಪ್ರೀತಿ ಕವಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಪ್ರೀತಿ ಕವಿಗೆ ಸಮಾಧಾನವನ್ನು ನೀಡಲು ಬದಲು ಆತನಿಗೆ ಒಂದು ಸುಡ್ತಾ ಇದೆ, ಆತನಿಗೆ ಗಾಯವನ್ನು ಉಂಟು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಆ ಚಂದ್ರನ ಬಣ್ಣ ಬದಲಾಗ್ತಕ್ಕಂಥದ್ದು ಕಾರ್ನೆಸ್ಕ ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಸೂಚಿಸ್ತಾ ಇದೆ. ಇದು ಕವಿ ಭಾವನೆಗಳಲ್ಲಿ ಬದಲಾವಣೆಯನ್ನು ಪ್ರತಿಬಿಂಬಿಸ್ತಾ ಇದೆ. ಚಂದ್ರನ ಬಣ್ಣ ಕೆಂಪಾಗೋದು, ಆ ಕಾರ್ನೆರ್ಕ ಪಕ್ಷಿಯ ಒಂದು ಕೂಗುವುದು ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಸೂಚಿಸುತ್ತೆ. ಇದು ಕವಿಯ ಭಾವನೆಗಳಲ್ಲಿ ಬದಲಾಗುತ್ತಿರುವುದನ್ನು ಸೂಚಿಸ್ತಾ ಇದೆ. ವಿತ್ ಎ ಪ್ಲಾಂಟಿವ್ ಅನ್ಆಲ್ಟರಬಲ್ ವಾಯ್ಸ್ ದಟ್ ಡೆಡನ್ಸ್ my confident activity, with a hoarse instant request that falls unweariedly asking something more of me, yet more of me. ಈ ಕೊನೆಯ ಸಾಲುಗಳಲ್ಲಿ ಕವಿ ಹೇಳಲು ಹೊರಟಿರ್ತಕ್ಕಂಥದ್ದು ಆ ಕಾರ್ನೆರ್ಕನ ಕರೆ, ಆ ಒಂದು ಪಕ್ಷಿಯ ಕರೆ ಕವಿಯ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತೆ. ಕವಿ ತನ್ನ ನಿರ್ಧಾರದ ಬಗ್ಗೆ ಅನುಮಾನಗಳನ್ನು ಹೊಂದಲು ಪ್ರಾರಂಭಿಸ್ತಾರೆ. ಆ ಪಕ್ಷಿಯ ಕರೆ ಕವಿಯ ವಿಶ್ವಾಸವನ್ನು ಕುಂದಿಸ್ತಾ ಇದೆ. ಕವಿ ಏನು ಮಾಡ್ತಾ ಇದ್ದಾನೆ ಎಂಬುದರ ಬಗ್ಗೆ ಅನುಮಾನಗಳನ್ನು ಹೊಂದಲು ಪ್ರಾರಂಭಿಸ್ತಾ ಇದ್ದಾನೆ. ಆ ಕೊನೆ ಸಾಲಲ್ಲಿ ಹೇಳ್ತಾಳೆ, ಆ ಪ್ರೀತಿಯು ಕವಿಯಿಂದ ಹೆಚ್ಚಿನದನ್ನು ನಿರೀಕ್ಷಿಸ್ತಾ ಇದೆ. ಆ ಪ್ರೀತಿ ಕವಿಯನ್ನು ಬಿಟ್ಟು ಹೋಗಲು ಬಿಡ್ತಾ ಇಲ್ಲ. ಆದ್ದರಿಂದ ಅವನು ಇನ್ನೂ ಏನಾದರೂ ಬಯಸ್ತಲೇ ಇದೆ. ಆ ಪ್ರೀತಿ ಕವಿಯಿಂದ ಇನ್ನೂ ಹೆಚ್ಚಿನದನ್ನು ನಿರೀಕ್ಷಿಸ್ತಾ ಇದೆ. ಆ ಪ್ರೀತಿ, ಆ ಮನೆಯ ಪ್ರೀತಿ, ತಾಯಿಯ ಪ್ರೀತಿ ಕವಿಯನ್ನು ಬಿಟ್ಟು ಹೋಗಲು ಬಿಡ್ತಾ ಇಲ್ಲ. ಅವನಿಂದ ಇನ್ನೇನಾದರೂ ನಿರಂತರವಾಗಿ ಇನ್ನೂ ಹೆಚ್ಚಿನದನ್ನು ಕವಿಯ ಕಡೆಯಿಂದ ಅದು ಬಯಸ್ತಾ ಇದೆ. ನೋಡಿ, D.H. ಲಾರೆನ್ಸ್ ಅವರು ದ ಎಂಡ್ ಆಫ್ ಅನದರ್ ಹೋಮ್ ಹಾಲಿಡೇ ಈ ಪದ್ಯದ ಮೂಲಕ ತಾನು ತನ್ನ ಮನೆಯ ಮೇಲಿನ ಪ್ರೀತಿ, ತನ್ನ ತಾಯಿಯ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಹಾಲಿಡೇ, ರಜಾ ದಿನವನ್ನು ಮುಗಿಸಿ ಮತ್ತೆ ಆತ ಹೋಗಬೇಕಾದರೆ ತನ್ನ ಹಳೆಯ ನೆನಪುಗಳನ್ನು ನೆನಪಿಸ್ಕೊಳ್ತಾ ಆ ಒಂದು ಮನೆಯ ಪ್ರೀತಿ, ತಾಯಿಯ ಪ್ರೀತಿಯ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಹೋದರೂ ಸಹ ಅವು ಆತನನ್ನು ಬೆಂಬಿಡದೆ ಹಿಂಬಾಲಿಸುತ್ತೆ ಅಂತ ಈ ಪದ್ಯದ ಸಾಲುಗಳ ಮೂಲಕ ತಿಳಿಸಿದ್ದಾರೆ. ಮೈ ಡಿಯರ್ ಲರ್ನರ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಈ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಸಹ ಮಾಡಿ ಅದನ್ನು ಓದ್ಕೋಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್.